ಮಿತ್ರರೇ ನಮಸ್ಕಾರ. ಮಿತ್ರರೇ, ನೀವು ತಮ್ನೈಲ್ ಹೆಡ್ಡಿಂಗನ್ನು ನೋಡಿ ಆಶ್ಚರ್ಯಪಟ್ಟಿರಬಹುದು, ಆದರೂ ಕೂಡ ಸತ್ಯ. ಪಾಕಿಸ್ತಾನದಲ್ಲಿ ಆಸಿಮ್ ಮುನೀರ್ಗೆ ಬಹುದೊಡ್ಡ ಜೀವ ಭಯ ಶುರುವಾಗಿದೆ. ಆತನಿಗೆ ಯಾವಾಗ ಸಾಯ್ತೀನಿ ಅಂತ ಗೊತ್ತಿಲ್ಲ. ಈ ಹಿಂದೆ ಏನೋ ಭಾರತ ಪಾಕಿಸ್ತಾನ ಯುದ್ಧ ಆದಂಥ ಸಂದರ್ಭದಲ್ಲಿ ಆತ ಬಂಕರ್ನಲ್ಲಿ ಹೋಗಿ ಅಡಗಿ ಕೂತಿದ್ದ, ಹೇಗೋ ಜೀವ ಉಳಿಸ್ಕೊಂಡಿದ್ದಾನೆ. ಆದರೆ ಈಗ ಜೀವ ಹೋಗುವಂಥ ಭಯದಲ್ಲೇ ಬದುಕ್ತಾ ಇದ್ದಾನೆ. ಎಲ್ಲೇ ಹೋದರೂ ಕೂಡ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ಹಾಕ್ಕೊಂಡು ಹೋಗ್ತಾನೆ. ಆದರೆ ಆಸಿಮ್ ಮುನೀರ್ಗೆ ಈಗ ಜೀವ ಭಯ ಇರುವಂತಹದ್ದು ಭಾರತದಿಂದ ಅಲ್ಲ, ಭಾರತದ ಸೇನೆಯಿಂದಲೂ ಕೂಡ ಅಲ್ಲ, ಬದಲಾಗಿ ಯುಕೆಯಿಂದ. ಪಾಕಿಸ್ತಾನದಲ್ಲಿ ಎಷ್ಟರ ಮಟ್ಟಿಗೆ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂತಂದ್ರೆ, ಯುಕೆಯ ಅಂಬಾಸಿಡರ್ಗೆ ಪಾಕಿಸ್ತಾನ ಸಮನ್ಸ್ ಕೊಟ್ಟು ಕರೆಸ್ಕೊಂಡು ಆಸಿಮ್ ಮುನೀರ್ ಜೀವದ ಕುರಿತಾಗಿ ಚರ್ಚೆಯನ್ನ ಮಾಡಿದೆ. ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ನಡೀತಾ ಇದ್ದಾವೆ. ವಿದೇಶಿ ಪತ್ರಿಕೆಗಳು ಕೂಡ ಇದನ್ನ ವರದಿ ಮಾಡ್ತಾ ಇದ್ದಾವೆ. ಇದನ್ನು ಕೇಳಿದಂತಹ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಆಶ್ಚರ್ಯ ಆಗ್ತಾ ಇರಬಹುದು. ಯುಕೆಗೂ ಪಾಕಿಸ್ತಾನಕ್ಕೂ ಏನ್ರಿ ರೈವಲ್ರಿ ಇದೆ? ಯುಕೆ ಯಾಕೆ ಪಾಕಿಸ್ತಾನದ ಆಸಿಮ್ ಮುನೀರ್ ಜೀವಕ್ಕೆ ಥ್ರೆಟ್ ತರುತ್ತೆ? ಪಾಕಿಸ್ತಾನ ತನ್ನ ನೆಲದಲ್ಲಿರುವಂತಹ ಯುಕೆಯ ಅಂಬಾಸಿಡರ್ಗೆ ಯಾಕೋಸ್ಕರವಾಗಿ ಸಮನ್ಸ್ ಕೊಡುತ್ತೆ? ಒಂದಕ್ಕೊಂದಕ್ಕೆ ತಾಳೆನೇ ಆಗ್ತಾ ಇಲ್ವಲ್ಲ ಅಂತ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಆಸಿಮ್ ಮುನೀರ್ ಮತ್ತೆ ಬಂಕರ್ ಅನ್ನ ಸೇರಿದ್ರು ಕೂಡ ಆಶ್ಚರ್ಯ ಪಡಬೇಡಿ, ಅಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಈ ಬಗ್ಗೆ ಸ್ವಲ್ಪ ವಿವರಿಸಿ ಹೇಳ್ತೀನಿ, ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತೇ ಇದೆ, ಪಾಕಿಸ್ತಾನದಲ್ಲಿ ಆಸಿಮ್ ಮುನೀರ್ ಈಗ CDF ಸೇನೆಯಲ್ಲಿ ಅತ್ಯುನ್ನತವಾದಂತಹ ಅಧಿಕಾರ. ಕೇವಲ ಸೇನೆ ಮಾತ್ರ ಅಲ್ಲ, ಆಸಿಮ್ ಮುನೀರ್ಗೆ ಟೋಟಲ್ ಪಾಕಿಸ್ತಾನದ ಕಂಟ್ರೋಲ್ ಇದೆ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ ಪಾಕಿಸ್ತಾನದ ನ್ಯಾಯಾಂಗದ ಮೇಲೆ ಕಂಟ್ರೋಲ್ ಇದೆ. ಪಾಕಿಸ್ತಾನದ ಸರ್ಕಾರ ಹೇಗಿದ್ರೂ ಆತನ ಕೈಗೊಂಬೆಯೇ. ಇನ್ನು ಸೇನೆಯ 3 ವಿಭಾಗಗಳು ಕೂಡ ಆಸಿಮ್ ಮುನೀರ್ ಅಂಡರ್ನಲ್ಲೇ ಬರುತ್ತೆ. ಹೀಗಾಗಿ ಪಾಕಿಸ್ತಾನದಲ್ಲಿ ದಿ ಸುಪ್ರೀಂ ಅಂತಂದ್ರೆ ಅದು ಆಸಿಮ್ ಮುನೀರ್. ಇಂತಹ ಹುದ್ದೆಯನ್ನು ಎಂಜಾಯ್ ಮಾಡ್ತಾ ಇರುವಂತಹ ಆಸಿಮ್ ಮುನೀರ್ಗೆ ದಿಢೀರ್ ಅಂತ ಜೀವ ಭಯ ಹೆಚ್ಚಾಗಿದೆ. ಯಾವಾಗ ಸಾಯ್ತೀನಿ ಅಂತ ಗೊತ್ತಿಲ್ಲ, ಹೇಗೆ ಸಾಯ್ತೀನಿ ಅಂತ ಗೊತ್ತಿಲ್ಲ. ಕೆಲವರಂತೂ ಹೀಗೆ ಸಾಯ್ತೀಯಾ ಅಂತ ಓಪನ್ ಆಗಿ ಹೇಳೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇದು ಆಸಿಮ್ ಮುನೀರ್ ಮತ್ತು ಆತನ ಬೆಂಬಲಿಗರಿಗೆ ನಡುಕ ಹುಟ್ಟಿಸಿಬಿಟ್ಟಿದೆ. ಅಷ್ಟಕ್ಕೂ ಆಸಿಮ್ ಮುನೀರ್ ಭದ್ರತೆಯ ವಿಚಾರ ಅಥವಾ ಆತನಿಗೆ ಜೀವಾಪಾಯ ಇದೆ ಎನ್ನುವಂತಹ ವಿಚಾರ ಯಾಕೆ ಚರ್ಚೆ ಆಗ್ತಾ ಇದೆ ಕೇಳಿದ್ರೆ, ಇತ್ತೀಚೆಗೆ ಬ್ರಿಟನ್ನಲ್ಲಿ ಒಂದು ಘಟನೆ ನಡೀತು. ಅಲ್ಲಾಗಿದ್ದೇನು ಕೇಳಿದ್ರೆ, ಒಂದು ಪ್ರತಿಭಟನೆಯನ್ನು ಆಯೋಜನೆ ಮಾಡಲಾಗಿತ್ತು. ಆ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ದು PTI ಕಾರ್ಯಕರ್ತರು. PTI ನಿಮಗೆಲ್ಲ ಗೊತ್ತೇ ಇದೆ, ಪಾಕಿಸ್ತಾನ್ ತೆಹರೀಕಿ ಇನ್ಸಾಫ್ ಅಂದ್ರೆ ಇಮ್ರಾನ್ ಖಾನ್ ಅವರ ಪಕ್ಷ. ಯುಕೆಯಲ್ಲಿರುವಂತಹ ಇಮ್ರಾನ್ ಖಾನ್ ಅವರ ಬೆಂಬಲಿಗರು, ಅಂದ್ರೆ ಅವರು ಮೂಲತಃ ಪಾಕಿಸ್ತಾನದವರೇ, ಕೆಲಸಕ್ಕೋಸ್ಕರವಾಗಿ ಯುಕೆಯಲ್ಲಿ ನೆಲೆಸಿರ್ತಾರೆ. ಆದ್ರೆ ಅವರು ಇಮ್ರಾನ್ ಖಾನ್ ಅನ್ನ ಬೆಂಬಲಿಸ್ತಾ ಇರ್ತಾರೆ. ಅವರು ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಆ ಪ್ರತಿಭಟನೆಯಲ್ಲಿ ಓರ್ವ ಮಹಿಳೆ, ಆಕೆಯ ಹೆಸರು ಗೊತ್ತಿಲ್ಲ, ಆಕೆಯ ಕುಲ ಗೋತ್ರ ಏನೂ ಕೂಡ ಗೊತ್ತಿಲ್ಲ, ಆಕೆಯ ಮೂಲವೂ ಕೂಡ ತಿಳಿದಿಲ್ಲ. ಆ ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ಓರ್ವ ಮಹಿಳೆ, ಆಸಿಮ್ ಮುನೀರ್ ಕಾರ್ ಬಾಂಬ್ ಬ್ಲಾಸ್ಟ್ ನಲ್ಲಿ ಸತ್ತು ಹೋಗ್ತಾನೆ, ಆತ ಹೆಚ್ಚಿಗೆ ದಿನ ಬದುಕಿರೋದಿಲ್ಲ, ಹೀಗಂತ ಓಪನ್ ಆಗಿ ಘೋಷಣೆ ಮಾಡ್ತಾಳೆ. ಆ ವಿಡಿಯೋ ಪಾಕಿಸ್ತಾನ ಸೇರಿದಂತೆ ವಿಶ್ವದ ಅನೇಕ ದೇಶಗಳಲ್ಲಿ ವೈರಲ್ ಆಗುತ್ತೆ. ಅಂದ್ರೆ ಎಲ್ಲೆಲ್ಲಿ ಪಾಕಿಸ್ತಾನಿಗಳಿದಾರೋ, ಇಮ್ರಾನ್ ಖಾನ್ ಅವರ ಬೆಂಬಲಿಗರಿದಾರೋ ಅವರೆಲ್ಲರೂ ಕೂಡ ಶೇರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗುತ್ತೆ. ಈ ಮಹಿಳೆ ಯಾರು? ಇಂಗ್ಲೆಂಡ್ ನಲ್ಲಿ ಕೂತ್ಕೊಂಡು ಆಸಿಮ್ ಮುನೀರ್ ಹೀಗೆ ಸತ್ತೋಗ್ತಾನೆ, ಕಾರ್ ಬಾಂಬ್ ಬ್ಲಾಸ್ಟ್ ನಲ್ಲಿ ಸತ್ತೋಗ್ತಾನೆ ಅಂತ ಹೇಳ್ತಾ ಇದ್ದಾಳಲ್ಲ, ಅದು ಕೂಡ ಓಪನ್ ಆಗಿ ಘೋಷಣೆ ಮಾಡ್ತಾ ಇದ್ದಾಳೆ ಅಂತಂದ್ರೆ ಏನೋ ಒಳಗೊಳಗೆ ನಡೀತಾ ಇರಬಹುದು. ಆಸಿಮ್ ಮುನೀರ್ ಜೀವಕ್ಕೆ ಅಪಾಯ ಇದೆ ಅಂತ ಪಾಕಿಸ್ತಾನ ಕನಿಸೋದಕ್ಕೆ ಶುರುವಾಗಿದೆ. ಅಷ್ಟಕ್ಕೂ ಯುಕೆಯಲ್ಲಿ ಯಾಕೆ ಪ್ರತಿಭಟನೆ ನಡೀತಾ ಇತ್ತು ಅಂತಂದ್ರೆ, ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಒಂದು ಘಟನೆ ನಡೀತು. ಜೈಲಿನಲ್ಲಿರುವಂತಹ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಇದಾರಲ್ಲ, ಅವರ ಪತ್ನಿ ಬುಷ್ರಾ ಬೇವಿಗೆ ಪಾಕಿಸ್ತಾನದ ಕೋರ್ಟ್ 17 ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಿತು. ಬುಷ್ರಾ ಬೀವಿ 17 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕು ಅಂತ. ಯಾವ ತಪ್ಪಿಗೆ ಆ ಶಿಕ್ಷೆ ಕೇಳಿದ್ರೆ ನಿಮಗೆ ನಗು ಬರಬಹುದು, ಆದರೂ ಕೂಡ ಇದು ಸತ್ಯ. ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಪ್ರಧಾನಿಯಾಗಿದ್ರಲ್ಲ, ಅವ್ರ ಜೊತೆಗೆ ಈ ಬುಷ್ರಾ ಬೀವಿ ವಿದೇಶಿ ಪ್ರವಾಸವನ್ನ ಮಾಡ್ತಾ ಇದ್ರು. ಸಹಜವಾಗಿ ಪಾಕಿಸ್ತಾನದ ಪ್ರಧಾನಿಯ ಜೊತೆಗೆ ಅವರ ಪತ್ನಿಯಾಗಿ ಅವರು ಪ್ರವಾಸ ಮಾಡ್ತಾರೆ ಅಂತಂದ್ರೆ ಅವರು ಹೋದಂತಹ ದೇಶದಲ್ಲಿ ಅವರಿಗೆ ಗಿಫ್ಟ್ಗಳು ಸಿಗ್ತವೆ. ನೀವೇ ನೋಡಿರಬಹುದು, ನಮ್ಮ ಪ್ರಧಾನಿ ಎಲ್ಲಿಗೆ ಹೋಗೋದಾದ್ರೂ ಕೂಡ ಅಲ್ಲಿನ ನಾಯಕರಿಗೆ ಗಿಫ್ಟ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ನಮ್ಮ ಕಲೆ ಸಂಸ್ಕೃತಿಗೆ ಆಧಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ರೀತಿಯ ಗಿಫ್ಟ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಕೇವಲ ಅಲ್ಲಿನ ನಾಯಕರಿಗೆ ಮಾತ್ರ ಗಿಫ್ಟ್ ಕೊಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅವರ ಪತ್ನಿಗೂ ಕೂಡ ಗಿಫ್ಟ್ ಕೊಡುವಂತಹ ಪದ್ಧತಿ ಇದೆ. ಕೆಲವೊಮ್ಮೆ ಬಹಳ ದುಬಾರಿ ಗಿಫ್ಟ್ಗಳು ಕೂಡ ಬಂದ್ಬಿಡ್ತವೆ. ಯಾಕೆಂದ್ರೆ ದೇಶದ ನಾಯಕರಿಗೆ ಕೊಡುವಂತಹ ಗಿಫ್ಟ್ ಅಲ್ವಾ, ನಾವು ನೀವು ಯಾರೋ ಬರ್ಡೇ ಪಾರ್ಟಿಗೆ ಕೊಡುವಂತಹ ಗಿಫ್ಟ್ಗಳಾಗಿರೋದಿಲ್ಲ. ಹೀಗೆ ಇಮ್ರಾನ್ ಖಾನ್ ಜೊತೆಗೆ ಪ್ರಯಾಣ ಬೆಳೆಸ್ತಾ ಇದ್ದಂತಹ ಬುಷ್ರಾ ಬೀವಿಗೂ ಕೂಡ ಸಾಕಷ್ಟು ಗಿಫ್ಟ್ಗಳು ಬಂದಿದ್ವು. ಅದನ್ನು ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಪಾಕಿಸ್ತಾನದಲ್ಲಿ ಮಾರಾಟ ಮಾಡಿಬಿಟ್ಟು ಆ ದುಡ್ಡನ್ನ ತನ್ನ ಅಕೌಂಟ್ಗೆ ಹಾಕ್ಕೊಳ್ತಾರೆ. ಈ ಒಂದು ಅಪರಾಧಕ್ಕೋಸ್ಕರವಾಗಿ ಅವರಿಗೀಗ 17 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗಿದೆ. ನಿಮಗೆ ಇದನ್ನು ಕೇಳಿದ್ರೆ ಇನ್ನೂ ಹೆಚ್ಚು ಆಶ್ಚರ್ಯ ಆಗಬಹುದು. ಅಲ್ಲ ಸ್ವಾಮಿ, ಅವ್ರಿಗೆ ಬಂದಂತಹ ಗಿಫ್ಟ್ ಅನ್ನ ಅವರು ಮಾರಾಟ ಮಾಡಿಕೊಂಡು ಅವ್ರ ಅಕೌಂಟಿಗೆ ದುಡ್ಡು ಹಾಕೊಂಡ್ರೆ ಅವ್ರಿಗೆ ಯಾಕೆ ಶಿಕ್ಷೆ ಆಗಬೇಕು ಅಂತ. ಆದರೆ ಪಾಕಿಸ್ತಾನದಲ್ಲಿ ಒಂದು ನಿಯಮ ಇದೆ, ಅಲ್ಲಿ ಬಂದಂತಹ ಗಿಫ್ಟ್ಗಳನ್ನ ಮಾರಾಟ ಮಾಡುವಂತಿಲ್ಲ, ಅದು ದೇಶದ ಆಸ್ತಿ ಅಂತ.
ಆ ಕಾನೂನಿದೆ ಅಂದ ಮೇಲೆ ಬುಷ್ರಾ ಬೀವಿ ಅದನ್ನು ಅನುಸರಿಸಬೇಕಾಗಿತ್ತು. ಆದರೆ ಅದನ್ನು ಮಾರಾಟ ಮಾಡಿದ ತಪ್ಪಿಗೆ ಅವರಿಗೆ ಶಿಕ್ಷೆ ಆಗಿದೆ. ಆದರೆ ಮಿತ್ರರೇ, ಶಿಕ್ಷೆಯ ಪ್ರಮಾಣ ಇದೆಯಲ್ಲ, ಇದು ಎಲ್ಲರನ್ನೂ ಕೂಡ ಆಶ್ಚರ್ಯಚಕಿತವಾಗಿಸಿದೆ. ಇದು ದುರುದ್ದೇಶಪೂರ್ವಕವಾಗಿದೆ ಅಂತ ಎಲ್ಲರಿಗೂ ಅನಿಸೋದಕ್ಕೆ ಶುರುವಾಗಿದೆ. ಈಗ ನಿಮಗೆ ನಮಗೆ ಅನಿಸ್ತಾ ಇದೆ ಅಂತಂದ್ರೆ ಅವರ ಬೆಂಬಲಿಗರಿಗೆ ಅನಿಸದೇ ಇರುತ್ತಾ? ಅವರು ಆ ಗಿಫ್ಟ್ಗಳನ್ನೆಲ್ಲ ಮಾರಾಟ ಮಾಡಿದರೆ, ಅದರಿಂದ ಹಣ ಗಳಿಸಿದ್ದಾರೆ ಅಂತಂದ್ರೆ ಅದನ್ನ ವಸೂಲಿ ಮಾಡಲಿ ಅಥವಾ ಅದಕ್ಕೆ ಹೆಚ್ಚುವರಿಯಾಗಿ ಶುಲ್ಕವನ್ನು ವಿಧಿಸಲಿ. ಬೇಕಾದ್ರೆ 6 ತಿಂಗಳೋ 1 ವರ್ಷನೋ ಜೈಲು ಶಿಕ್ಷೆಯನ್ನು ವಿಧಿಸಲಿ. ಅದನ್ನು ಬಿಟ್ಟು 17 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕು ಅಂತಂದ್ರೆ ಅರ್ಥ ಇದೆಯಾ? ಇದನ್ನ ಪಾಕಿಸ್ತಾನದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂತಹ ಶಿಕ್ಷೆ ಆಗೋದ್ರ ಹಿಂದೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಇದ್ದಾನೆ. ಈ ಆಸಿಮ್ ಮುನೀರ್ ಯಾವುದೇ ಕಾರಣಕ್ಕೂ ಸಹ ಇಮ್ರಾನ್ ಖಾನ್ ಹೊರಗಡೆ ಬರಬಾರ್ದು, ಹಾಗೆ ಅವರ ಪತ್ನಿ ಬುಷ್ರಾ ಬೀವಿಯು ಕೂಡ ಜೈಲಿನಿಂದ ಹೊರಗಡೆ ಬರಬಾರದು ಅಂತ ನೋಡ್ಕೊಳ್ತಾ ಇದ್ದಾನೆ. ಹೀಗಂತ ಅಲ್ಲಿನ ಜನರಿಗನಿಸಿ, ಮುಖ್ಯವಾಗಿ PTI ಪಕ್ಷದ ಕಾರ್ಯಕರ್ತರಿಗನಿಸಿ ಅವರು ಅನೇಕ ಕಡೆಗಳಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಹಾಗೆ UKಯಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡಿ ಆಸಿಮ್ ಮುನೀರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲಿ ಓರ್ವ ಮಹಿಳೆ ಹೇಳ್ತಾರೆ, ಈ ಆಸಿಮ್ ಮುನೀರ್ ಹೆಚ್ಚು ದಿನ ಬದುಕಿರೋದಿಲ್ಲ, ಆತನನ್ನ ಕಾರ್ ಬಾಂಬ್ ಬ್ಲಾಸ್ಟ್ ನಲ್ಲಿ ಉಡಾಯಿಸಲಾಗತ್ತೆ ಅಂತ. ಯಾವಾಗ ಈ ವಿಡಿಯೋ ವೈರಲ್ ಆಯ್ತಲ್ಲ, ಪಾಕಿಸ್ತಾನದ ಸರ್ಕಾರ ಪ್ಯಾನಿಕ್ಗೆ ಒಳಗಾಗ್ಬಿಟ್ಟಿದೆ. ಪಾಕಿಸ್ತಾನದ ಸರ್ಕಾರ ಅಂತಂದ್ರೆ ಆಸಿಮ್ ಮುನೀರ್. ಹೀಗಾಗಿ ಪಾಕಿಸ್ತಾನದಲ್ಲಿರುವಂತಹ UKಯ ಹೈಕಮಿಷನರ್ ಏನಿದ್ದಾರೆ ಅವರಿಗೆ ಸಮನ್ಸ್ ಅನ್ನು ಕೊಟ್ಟು ಕರೆಸಿಕೊಂಡು ಪ್ರಶ್ನೆ ಮಾಡಿದೆ ಪಾಕಿಸ್ತಾನದ ಸರ್ಕಾರ. UKಯ ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ಮಹಿಳೆಯನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿ, ನಮಗೆ ಸತ್ಯ ಗೊತ್ತಾಗಬೇಕು. UKಯ ನೆಲದಲ್ಲಿ ಏನೋ ಕುತಂತ್ರ ನಡೀತಾ ಇರಬಹುದು. ಹೀಗಾಗಿ UK ಸರ್ಕಾರ ವಿಶೇಷ ಗಮನವನ್ನು ಹರಿಸಿ ಆಕೆಯನ್ನು ಬಂಧಿಸಿ ವಿಚಾರಣೆಗೊಳಪಡಿಸಬೇಕು ಅಂತ ಪಾಕಿಸ್ತಾನ ಆಗ್ರಹಿಸಿದೆ. ಮಿತ್ರರೇ, ಬೇರೆ ಯಾವುದೇ ದೇಶವಾಗಿದ್ರೂ ಕೂಡ ಇದನ್ನು ಇಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇರಲಿಲ್ಲ. ಸ್ವಲ್ಪ ಅಲರ್ಟ್ ಆಗಿರ್ತಿದ್ರು ಅಷ್ಟೇ. ಏನೋ ಹೇಳಿಕೆ ಬಂದಿದೆ ಅಂತಂದರೆ ಏನಾದರೂ ಇರಬಹುದು ಅಂತ. ಆದರೆ ಪಾಕಿಸ್ತಾನ ಸ್ವಲ್ಪ ಎಕ್ಸ್ಟ್ರಾ ಅಲರ್ಟ್ ಆಗಿದೆ, ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಈ ಆಸಿಮ್ ಮುನೀರ್ಗೆ ಅಧಿಕಾರದ ಎತ್ತರಕ್ಕೆ ಹೋಗ್ತಿದ್ದ ಹಾಗೆ ತನ್ನ ಜೀವದ ಬಗ್ಗೆ ಭಯವೂ ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ ಪಾಕಿಸ್ತಾನದ ಹಿಸ್ಟ್ರಿ. ಪಾಕಿಸ್ತಾನದ ರಾಜಕೀಯ ನಾಯಕರು ಮತ್ತು ಅಲ್ಲಿನ ಸೇನಾ ಮುಖ್ಯಸ್ಥರ ಮಿಸ್ಟೀರಿಯಸ್ ಡೆತ್ ಇದೆಯಲ್ಲ, ಇದು ಹೊಸತೇನಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಜುಲ್ಫಿಕರ್ ಅಲಿ ಭುಟ್ಟೋ ಪಾಕಿಸ್ತಾನದಲ್ಲಿ ಅತಿ ಹೆಸರು ಗಳಿಸಿದಂಥ ಒಬ್ಬ ಪ್ರಧಾನಿಯಾಗಿದ್ರು. ಇವರ ಅಂತ್ಯ ಹೇಗಾಯಿತು ಕೇಳಿದ್ರೆ, ಅವರ ಕೆಳಗಡೆ ಇದ್ದಂಥ ಜಿಯಾ ಉಲ್ ಹಕ್ ಅಂದರೆ ಸೇನಾ ಮುಖ್ಯಸ್ಥ ಆಗಿದ್ದ ಆ ಜಿಯಾ ಉಲ್ ಹಕ್ ಇಡೀ ಪಾಕಿಸ್ತಾನದ ಅಧಿಕಾರವನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಈ ಜುಲ್ಫಿಕರ್ ಅಲಿ ಭುಟ್ಟೋರನ್ನು ಬಂಧಿಸಿ, ಅನಂತರ ಅವರ ಮೇಲೆ ಸುಳ್ಳು ಆರೋಪಗಳನ್ನು ಸಾಕಷ್ಟು ಹೊರಿಸಿ, ಯಾವುದೇ ಪ್ರಾಪರ್ ಟ್ರಯಲ್ ಇಲ್ಲದೆ ಅಂದರೆ ಕೋರ್ಟ್ನಲ್ಲಿ ವಿಚಾರಣೆಯನ್ನು ನಡೆಸದೆ ಇವರನ್ನು 1979ರಲ್ಲಿ ನೇರವಾಗಿ ಹ್ಯಾಂಗ್ ಮಾಡಲಾಗತ್ತೆ, ಅಂದರೆ ಗಲ್ಲು ಶಿಕ್ಷೆಗೆ ಒಳಪಡಿಸಲಾಗತ್ತೆ. ಜಿಯಾ ಉಲ್ ಹಕ್ ಮಾಡಿದಂಥ ಈ ಕೆಲಸ ಭುಟ್ಟೋ ಬೆಂಬಲಿಗರನ್ನ ಕೆರಳಿಸಿತ್ತು, ಸಹಜ ತಾನೆ. ಅನಂತರ ಈ ಜಿಯಾ ಉಲ್ ಹಕ್ ಅಂತ್ಯ ಹೇಗಾಯಿತು ಕೇಳಿದ್ರೆ, 1988ರಲ್ಲಿ ಒಂದು ವಿಮಾನ ಅಪಘಾತದಲ್ಲಿ ಈತ ಸಾವಿಗೀಡಾಗ್ತಾನೆ. ಆ ವಿಮಾನ ಅಪಘಾತದಲ್ಲಿ ಅನೇಕ ಸೇನಾ ಜನರಲ್ಗಳು ಕೂಡ ಸಾವಿಗೀಡಾಗ್ತಾರೆ. ಇವತ್ತಿಗೂ ಕೂಡ ಆ ವಿಮಾನ ಅಪಘಾತದ ಬಗ್ಗೆ ಅನೇಕ ಊಹಾಪೋಹಗಳಿದಾವೆ. ಹೀಗಾಗಿ ಪಾಕಿಸ್ತಾನದ ಇತಿಹಾಸದಲ್ಲಿ ಇದೆಲ್ಲವೂ ಕೂಡ ಕಾಮನ್. ಯಾರು ಅಧಿಕಾರದ ತುದಿಯನ್ನು ತಲುಪ್ತಾರೋ, ಯಾರು ಸುಪ್ರೀಂ ಅಧಿಕಾರವನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಂಡಿರ್ತಾರೋ ಅವರ ಡೆತ್ ಬಹಳ ಮಿಸ್ಟೀರಿಯಸ್ ಆಗಿ ಆಗ್ಬಿಡುತ್ತೆ. ಈಗ ಆಸಿಮ್ ಮುನೀರ್ಗೂ ಕೂಡ ಇದೇ ಭಯ ಕಾಡ್ತಾ ಇದೆ. ನಿಮಗೆಲ್ಲ ನೆನಪಿರಲಿ, ಆಸಿಮ್ ಮುನೀರ್ ಇದಾನಲ್ಲ, ಅತ್ಯಂತ ಜೀವಕ್ಕೆ ಭಯಪಡುವಂತಹ ಒಬ್ಬ ವ್ಯಕ್ತಿ. ಭಾರತ ಪಾಕಿಸ್ತಾನ ಯುದ್ಧ ಆದಂಥ ಸಂದರ್ಭದಲ್ಲೇ ನೀವೆಲ್ಲ ನೋಡಿದ್ರಿ. ಭಾರತದ ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆಗ್ತಿದ್ದ ಹಾಗೆ ಈ ಆಸಿಮ್ ಮುನೀರ್ ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಬಂಕರನ್ನು ಸೇರಿದ್ದ. ಅಂದರೆ ಭಾರತ ಇನ್ನೂ ಸಹ ದಾಳಿ ಮಾಡುತ್ತಾ ಇಲ್ವಾ ಅನ್ನೋದೇ ಕನ್ಫರ್ಮ್ ಆಗಿರಲಿಲ್ಲ. ಆಗಲೇ ಆತ ಕಾಣಿಸ್ತಾ ಇಲ್ಲ ಅನ್ನುವಂತಹ ಸುದ್ದಿಗಳು ಪಾಕಿಸ್ತಾನದಿಂದ ಬರೋದಕ್ಕೆ ಶುರುವಾಗಿದ್ವು. ಅಂತಹ ಜೀವ ಭಯದ ಒಬ್ಬ ಹೇಡಿ ವ್ಯಕ್ತಿ ಈತ. ಹೀಗಾಗಿ ಆಸಿಮ್ ಮುನೀರ್ಗೆ ಏನು ಅನ್ನಿಸ್ತಾ ಇದೆ ಗೊತ್ತಾ, ಈಗ ಇಮ್ರಾನ್ ಖಾನ್ ಬೆಂಬಲಿಗರು ನನಗೇನಾದರೂ ತೊಂದರೆ ಮಾಡಬಹುದು ಅನ್ನುವಂಥ ಅನುಮಾನ ಆತನಿಗೆ ಇದ್ದೇ ಇದೆ. ಎಷ್ಟರ ಮಟ್ಟಿಗೆ ಕೇಳಿದ್ರೆ, ಇತ್ತೀಚೆಗೆ ಸೌದಿ ಅರೇಬಿಯಾ ಇದೇ ಆಸಿಮ್ ಮುನೀರ್ಗೆ ಸೌದಿ ಅರೇಬಿಯಾದ ಅತ್ಯುನ್ನತ ನಾಗರಿಕ ಗೌರವವನ್ನು ಕೊಡ್ತು. ಅದನ್ನು ಸ್ವೀಕರಿಸೋದಕ್ಕೆ ಹೋದಂತಹ ಆಸಿಮ್ ಮುನೀರ್ ಅಲ್ಲೂ ಕೂಡ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಧರಿಸಿದ್ದ. ಒಂದು ಬನಿಯಾನ್ ರೂಪದ ಜಾಕೆಟ್, ಅದನ್ನು ಹಾಕೊಂಡಾಗ ಆತ ಸ್ವಲ್ಪ ದಪ್ಪನಾಗಿ ಕಾಣ್ತಾ ಇದ್ದ. ಈ ಬಗ್ಗೆ ಪಾಕಿಸ್ತಾನದ ಮಾಧ್ಯಮಗಳೇ ವರದಿ ಮಾಡಿದವೆ. ಸೌದಿಯಲ್ಲೂ ಸಹ ಆಸಿಮ್ ಮುನೀರ್ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಧರಿಸಿದ್ರು ಅಂತ. ಅಂದ್ರೆ ಆ ಮಟ್ಟಿನ ಭಯವನ್ನ ಆಸಿಮ್ ಮುನೀರ್ ಎದುರಿಸ್ತಾ ಇದ್ದಾನೆ. ನಿಮಗೆಲ್ಲ ಗೊತ್ತೇ ಇದೆ, ಪಾಕಿಸ್ತಾನದಲ್ಲಿ ಈ ಅಪರಿಚಿತ ಬಂದೂಕುಧಾರಿಗಳು ಕೈಚಳಕವನ್ನು ತೋರಿಸ್ತಾ ಇದ್ದಾರೆ. ಹೀಗಾಗಿ ಅವರು ಎಲ್ಲಿ ಆಕ್ಟಿವ್ ಆಗಿರ್ತಾರೆ, ಸೌದಿ ಅರೇಬಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೋ ಪಾಕಿಸ್ತಾನದಲ್ಲಿ ಆಕ್ಟಿವ್ ಆಗಿರ್ತಾರೋ ಈ ಆಸಿಮ್ ಮುನೀರ್ಗೆ ಗೊತ್ತಿಲ್ಲ. ಈ ಕಾರಣದಿಂದಾಗಿ ಆತ ಪಾಕಿಸ್ತಾನದ ಮಿತ್ರ ದೇಶವಾದಂತಹ ಸೌದಿ ಅರೇಬಿಯಾಗೆ ಹೋದಾಗ್ಲೂ ಕೂಡ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಧರಿಸಿಕೊಂಡೇ ಇದ್ದ. ಅಲ್ಲಿನ ಮಂತ್ರಿಯನ್ನ ಭೇಟಿಯಾಗುವಂತಹ ಸಂದರ್ಭದಲ್ಲೂ ಕೂಡ ಇದೇ ಸ್ಥಿತಿಯಲ್ಲಿ ಹೋಗಿದ್ದ. ಆ ಪ್ರಮಾಣದಲ್ಲಿ ಆಸಿಮ್ ಮುನೀರ್ಗೆ ಜೀವ ಭಯ ಕಾಡ್ತಾ ಇದೆ.
ಈ ಆಸಿಮ್ ಮುನೀರ್ಗೆ ಇಷ್ಟೆಲ್ಲ ಭಯ ಕಾಡೋದಕ್ಕೆ ಇನ್ನೊಂದು ಆ್ಯಂಗಲ್ ಕೂಡ ಇದೆ. ಅದೇನು ಕೇಳಿದ್ರೆ, ಈಗ ಇಮ್ರಾನ್ ಖಾನ್ ಪಾಕಿಸ್ತಾನದಲ್ಲಿ ಜೈಲಿನಲ್ಲಿದ್ದಾರೆ. ಸದ್ಯ ಅವರ ಮೇಲಿರುವಂತಹ ಕೇಸ್ಗಳಿದಾವಲ್ಲ, ಒಂದೆರಡಲ್ಲ, 100 ಕೇಸ್ಗಳನ್ನು ಅವ್ರ ಮೇಲೆ ಹಾಕಲಾಗಿದೆ. ಒಂದು ಕೇಸ್ನಲ್ಲಿ ಬೇಲ್ ಸಿಕ್ಕರೂ ಕೂಡ ಇನ್ನೊಂದು ಕೇಸ್ನಲ್ಲಿ ಸಿಗೋದಿಲ್ಲ. ಆ ರೀತಿಯಾಗಿ ಅವರನ್ನು ಫಿಟ್ ಮಾಡಲಾಗಿದೆ. ಹೀಗಾಗಿ ಇಮ್ರಾನ್ ಖಾನ್ ಬೆಂಬಲಿಗರಿಗೆ ಏನನ್ನಿಸ್ತಾ ಇದೆ ಅಂತಂದರೆ, ನಮ್ಮ ನಾಯಕನ ರಾಜಕೀಯ ಭವಿಷ್ಯ ಆಲ್ಮೋಸ್ಟ್ ಮುಗಿದಂತೆ. ಅವರನ್ನು ಜೈಲಿನಲ್ಲೇ ಮುಗಿಸಲಾಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅದು ಕಷ್ಟ ಇದೆ. ಯಾಕೆಂತಂದರೆ ಬೆಂಬಲಿಗರ ಸಂಖ್ಯೆ ಜಾಸ್ತಿ ಇರುವ ಕಾರಣದಿಂದಾಗಿ ಇಮ್ರಾನ್ ಖಾನ್ ಏನಾದರೂ ಸತ್ರು ಅನ್ನುವಂತಹ ವಿಚಾರ ಕನ್ಫರ್ಮ್ ಆಗಿದ್ದೇ ಆದರೆ ಅವರ ಬೆಂಬಲಿಗರು ದಂಗೆ ಎದ್ದು ಬಿಡ್ತಾರೆ. ಹೀಗಾಗಿ ಇಮ್ರಾನ್ ಖಾನ್ ಅವರನ್ನು ಜೈಲಿನಲ್ಲೇ ಇರುವಂತೆ ನೋಡಿಕೊಳ್ಳೋದಕ್ಕೆ ಆಸಿಮ್ ಮುನೀರ್ ಯತ್ನ ಮಾಡ್ತಾ ಇದ್ದಾನೆ. ಇಮ್ರಾನ್ ಖಾನ್ ಜೈಲಿನಲ್ಲೇ ಇದ್ದಾರೆ ಅಂತಂದರೆ ಅವರ ಬೆಂಬಲಿಗರಿಗೆ ಆಶಾವಾದ ಏನು? ಇವತ್ತಲ್ಲ ನಾಳೆ ಅವರು ನಮ್ಮ ನಾಯಕರಾಗ್ತಾರೆ, ಮತ್ತೆ ಪಾಕಿಸ್ತಾನದಲ್ಲಿ ಪ್ರಧಾನಿ ಆಗ್ತಾರೆ. ಈ ರೀತಿಯ ಕನಸು ಕಾಣೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಮ್ರಾನ್ ಖಾನ್ ಮತ್ತು ಆತನ ಬೆಂಬಲಿಗರಿಗೆ 2 ಆಪ್ಷನ್ ಮಾತ್ರ ಇರೋದು. ಮೊದಲನೇ ಆಪ್ಷನ್ ಏನು ಕೇಳಿದ್ರೆ, ಪಾಕಿಸ್ತಾನದಲ್ಲಿ ದಂಗೆಯನ್ನು ಎಬ್ಬಿಸುವಂಥದ್ದು. ಈ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾರನ್ನು ಓಡಿಸೋದಕ್ಕೆ ಯಾವ ರೀತಿಯಾಗಿ ದಂಗೆ ಮಾಡಲಾಯಿತೋ ಅದೇ ರೀತಿಯಾಗಿ ಪಾಕಿಸ್ತಾನದಲ್ಲಿ ಮಾಡಬೇಕು. ಅದು ಸ್ವಲ್ಪ ಕಷ್ಟ ಇದೆ, ಆದರೂ ಕೂಡ ಅಂತಹ ಪ್ರಯತ್ನಗಳನ್ನು ಇಮ್ರಾನ್ ಖಾನ್ ಪಾರ್ಟಿಯವರು ಮಾಡ್ತಲೇ ಇದ್ದಾರೆ. ಯಾವತ್ತೊಂದು ದಿನ ಅದರಲ್ಲಿ ಯಶಸ್ಸು ಸಿಗಬಹುದು. ಅಂತಹ ದಂಗೆ ಆಗಿದ್ದೇ ಆದರೆ ಆಸಿಮ್ ಮುನೀರ್ನ ಅಂತ್ಯ ಆಗುತ್ತೆ. ಪಾಕಿಸ್ತಾನದಲ್ಲಿ ಈಗಿರುವಂತಹ ಸರ್ಕಾರ ಅಂತ್ಯಗೊಳ್ಳುತ್ತೆ. ಅಲ್ಲಿ ಮಧ್ಯಂತರ ಸರ್ಕಾರವೂ ಬರಬಹುದು. ಆ ಸರ್ಕಾರ ಇಮ್ರಾನ್ ಖಾನ್ರನ್ನ ಬಿಡುಗಡೆಗೊಳಿಸಿ ಅವರ ಪಕ್ಷದ ಮೇಲಿರುವಂತಹ ನಿರ್ಬಂಧವನ್ನು ತೆಗೆದುಹಾಕಿ ಒಂದು ಫೇರ್ ಎಲೆಕ್ಷನ್ ನಡೆಸೋದಕ್ಕೆ ಪ್ರಯತ್ನ ಪಡಬಹುದು. ಇದು ಒಂದು ಸಾಧ್ಯತೆ. ಇನ್ನೊಂದು ಸಾಧ್ಯತೆ ಏನು ಕೇಳಿದ್ರೆ, ಆಸಿಮ್ ಮುನೀರ್ನನ್ನ ಮುಗಿಸುವಂತಹದ್ದು. ಆಸಿಮ್ ಮುನೀರ್ ಸಾಯ್ತಿದ್ದ ಹಾಗೆ ಪಾಕಿಸ್ತಾನದಲ್ಲಿ ಅನೇಕ ಬದಲಾವಣೆಗಳಾಗ್ತವೆ. ಸೇನೆಯಲ್ಲೂ ಕೂಡ ಇಮ್ರಾನ್ ಖಾನನ್ನ ಬೆಂಬಲಿಸುವಂತವರು ಕೆಲವರು ಇದ್ದಾರೆ. ಅಂತಹ ಬೆಳವಣಿಗೆಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಈಗ ಆಸಿಮ್ ಮುನೀರ್ ಸರ್ವೋಚ್ಚ ನಾಯಕನಾಗಿದ್ದಾನಲ್ಲ, ಸೇನೆ ಕಂಪ್ಲೀಟ್ ಆಗಿ ಒಪ್ಕೊಂಡಿದೆ ಅಂತ ಅಂದುಕೊಳ್ಬೇಡಿ. ಸೇನೆಯಲ್ಲೂ ಕೂಡ ಸಾಕಷ್ಟು ರೆಬಲ್ಗಳಿದ್ದಾರೆ. ಅವರೆಲ್ಲರೂ ಸಹ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಇದೆಲ್ಲವುದನ್ನು ತಿಳ್ಕೊಂಡಿರುವಂತಹ ಆಸಿಮ್ ಮುನೀರ್ಗೆ ಈಗ UKಯಲ್ಲಿ ಒಂದು ಸ್ಟೇಟ್ಮೆಂಟ್ ಬಂತಲ್ಲ, ಕಾರ್ ಬಾಂಬ್ ಬ್ಲಾಸ್ಟ್ನಲ್ಲಿ ಆತ ಸತ್ತೋಗ್ತಾನೆ ಅಂತ. ಇದನ್ನು ಕೇಳಿಸ್ಕೊಂಡು ಆಸಿಮ್ ಮುನೀರ್ಗೆ ಕೂತ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಕುಂತಲ್ಲಿ ನಿಂತಲ್ಲಿ ಜೀವ ಭಯ ಕಾಡ್ತಾ ಇದೆ. ಮಿತ್ರರೇ, ನೀವು ನೆನಪಿನಲ್ಲಿ ಇಟ್ಕೊಳ್ಳಿ, ಡೆಫಿನೆಟ್ ಆಗಿ ಪಾಕಿಸ್ತಾನದಲ್ಲಿ ಇನ್ನೊಂದು ವರ್ಷದೊಳಗಾಗಿ ಒಂದು ದೊಡ್ಡದೇನೋ ನಡೆಯುತ್ತೆ. ಅದು ದಂಗೆ ಆಗತ್ತಾ, ಆಸಿಮ್ ಮುನೀರ್ನ ಹತ್ಯೆ ಆಗತ್ತಾ, ಯಾರಿಗೂ ಕೂಡ ಗೊತ್ತಿಲ್ಲ. ಏನೊಂದು ಆಗೇ ಆಗತ್ತೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.